ಸೊ ಆ್ಯಕ್ಚುಲಿ ಪಿಜ್ಜಾ ರೆಡಿ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ತಂಗಿ ಫುಲ್ ಸೀರಿಯಸ್ ಆಗಿ ಪಿಜ್ಜಾವನ್ನು ಮಾಡ್ತಿದ್ದಾಳೆ. ನಮ್ಮ ಅಪ್ಪಂಗೋಸ್ಕರನೇ ಮಾಡ್ತಾ ಇರೋದು. ನನಗೆ ಪಿಜ್ಜಾ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದೆ. ಅವರು ಎಷ್ಟಿತ್ತು ಅಂತ ನೀವೇ ನೋಡಿದರೆ, ಇವಾಗ ಅದು ಡಬಲ್ ತ್ರಿಬಲ್ ಸೈಜ್ ಆಗಿದೆ. ಸೊ ಅದನ್ನ ಸ್ವಲ್ಪ ನಾದ್ಕೊತಿದ್ದಾಳೆ. ಗೈಸ್ ನೋಡ್ತಿದ್ರೆ ತಿನ್ನೋ ಥರ ಫೀಲ್ ಆಗ್ತಿದೆ ಗೈಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಪಲಾವ್ ಎಲ್ಲ ಹಾಕೊಳ್ಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹೋಮ್ ಮೇಡ್ ಪಿಜ್ಜಾ. ನನಗೆ ಪಿಜ್ಜಾ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಆದರೆ ಹೊರಗಡೆ ತಿನ್ನೋದು ಈ ಟೈಮಲ್ಲಿ ಅಷ್ಟು ಹೆಲ್ದಿ ಅಲ್ಲ, ಬರೀ ಮೈದಾನೇ ಯೂಸ್ ಮಾಡಿರ್ತಾರೆ, ಆಮೇಲೆ ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಸೊ ಮನೆಯಲ್ಲೇ ಮಾಡಿ ಹೆಲ್ದಿಯಾಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಪಿಜ್ಜಾನ ಹೇಗೆ ಮಾಡ್ತೀವಿ ಮನೇಲಿ ಅನ್ನೋದನ್ನು ನಾವು ತೋರಿಸ್ತೀವಿ. ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಮೊದಲು ಪಿಜ್ಜಾ ಬೇಸ್ ರೆಡಿ ಮಾಡ್ಕೋಬೇಕು. ಸೊ ಇವಾಗ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಟಿವ್ ಡ್ರೈ ಈಸ್ಟ್ ತೊಗೊಂಡಿದ್ದೀನಿ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ನಾರ್ಮಲಾಗಿ ಟೀ ಕುಡಿಯೋ ಲೋಟ ಇರುತ್ತಲ್ಲ, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬೆಚ್ಚಗಿರೋ ನೀರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಕ್ಟಿವ್ ಡ್ರೈ ಈಸ್ಟ್ನ ತೊಗೊಂಡು ಡಿಸಾಲ್ವ್ ಮಾಡ್ಕೋಬೇಕು. ಅದನ್ನು ಒಂದು 10 to 15 ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಹಾಕೊಂಡೆ ಇವಾಗ 15 to 20 ಮಿನಿಟ್ಸ್ ಬಿಟ್ಟು ನೋಡ್ತಾ ಇರೋದು. ನೋಡಿ ಈಸ್ಟ್ ಎಷ್ಟು ಚೆನ್ನಾಗಿ ನೊರೆ ಉಬ್ಬಿ ಬಂದಿದೆ ಅಂತ. ಈಸ್ಟ್ ಚೆನ್ನಾಗಿದ್ರೆ ಈ ಥರ ಆಗುತ್ತೆ, ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂದರೆ ನೊರೆ ಬರೋದಿಲ್ಲ. ಇವಾಗ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೈದಲ್ಲಿ ಮಾಡ್ತಾರೆ ಎಲ್ಲರೂ, ಆದರೆ ನಾವು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ. ಟೀ ಕುಡಿಯೋ ಲೋಟ ಅದು ಯಾವಾಗಲೇ ತೊಗೊಂಡ್ವಲ್ಲ, ಅದರಲ್ಲಿ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊತಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಣ್ಣೆ ತೊಗೊಳ್ಳಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ನೀವು ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮುಗಿದ್ಮೇಲೆ ಆವಾಗಲೇ ಈಸ್ಟ್ ಕಲಸಿ ಇಟ್ಟಿದ್ವಲ್ಲ ನೀರು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಫುಲ್ ಗಟ್ಟಿ ಮಾಡಿಬಿಡ್ಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿನೇ ಕಲಿಸ್ಕೊಳ್ಳಿ. ನಂದು ಈಸ್ಟ್ ನೀರು ಖಾಲಿ ಆಯಿತು. ಈಸ್ಟ್ ನೀರು ಖಾಲಿ ಆದಮೇಲೆ ಅದು ಸಾಲಿಲ್ಲ ನಿಮಗೆ ಅಂತಂದರೆ ನಾರ್ಮಲ್ ವಾಟರ್ನೂ ಕೂಡ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಸೊ ನಾನು ನಾರ್ಮಲ್ ವಾಟರ್ನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇವಾಗ. ನೋಡಿ ನನ್ನ ತಂಗಿ ಫುಲ್ ಸೀರಿಯಸ್ ಆಗಿ ಪಿಜ್ಜಾವನ್ನು ಮಾಡ್ತಿದ್ದಾಳೆ. ನಮ್ಮ ಅಪ್ಪಂಗೋಸ್ಕರನೇ ಮಾಡ್ತಾ ಇರೋದು. ಅದೆಲ್ಲ ಡೌಡು ಕ್ರೇವಿಂಗ್ಸ್, ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್. ಸೊ ಇವಾಗ ರೆಡಿ ಮಾಡ್ಕೊಂಡ್ರೆ ಹಿಟ್ಟನ್ನು ಒಂದು 15 to 20 ಮಿನಿಟ್ಸ್ ಆದರೂ ಹೀಗೆ ನಾದಬೇಕು. ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ನಾದ್ಕೊತಾ ಇರಬೇಕು. ಸೊ ನನ್ನ ಕೈಲಿ ತುಂಬ ಹೊತ್ತು ನಾದಕ್ಕಾಗಲಿಲ್ಲ, ಅದಕ್ಕೆ ನಮ್ಮ ಅಕ್ಕನ ಕೈಲಿ ಕೊಟ್ಟೆ. ಅವಳು ತುಂಬ ಹೊತ್ತು ಒಂದು ಅರ್ಧ ಗಂಟೆ ಆದರೂ ನಾದಿದ್ಲು. ನಾದಾದ್ಮೇಲೆ ಆ ಹಿಟ್ಟು ಈ ಹದಕ್ಕೆ ಬಂತು. ಈ ಹದಕ್ಕೆ ಬಂದಮೇಲೆ ಅದನ್ನು ನೋಡಿದ್ರೇ ಗೊತ್ತಾಗ್ತಿರುತ್ತೆ, ಕೈಗೆ ಅಂಟೋದಿಲ್ಲ ಸ್ವಲ್ಪನೂ. ಹಾಗೆ ಮುಟ್ಟಿದ್ರೆ ಬೆಣ್ಣೆ ಮುದ್ದೆ ಥರ ಇರುತ್ತೆ. ಸೊ ಆ ಹದಕ್ಕೆ ಬಂದಮೇಲೆ ಮತ್ತೆ ಒಂದು ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಮತ್ತೆ ಎತ್ತಿಟ್ಕೋಬೇಕು. ಒಂದು 2 hours ಆದರೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಒಂದು ಪ್ಲೇಟ್ ಮುಚ್ಚಿ 2 hours ಎತ್ತಿಡೋಣ. ಗೈಸ್ ಆಲ್ರೆಡಿ ಇದನ್ನು ಇಟ್ಟು 1 hour ಆದರೂ ಆಗಿದೆ. ಆದರೆ ಇದನ್ನು ಇನ್ನೂ 2 hours ಆದರೂ ಇಡಬೇಕು, ಮಿನಿಮಮ್ 2 hours ಇಡಬೇಕು. ಸೊ ಅದು ಇನ್ನೊಂದು ಅವರ್ ರೆಸ್ಟ್ ಆಗೋ ತನಕ ನಾವು ಇವಾಗ ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಸಾಸ್ ಮಾಡೋದಕ್ಕೆ 2 ಟೊಮೊಟೊನ ತೊಳ್ಕೊಂಡು ಅದನ್ನು ಸ್ಲೈಸಾಗಿ 4 ಭಾಗ ಕಟ್ ಮಾಡಿ, ಅದು ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಒಂದು 5 ಮಿನಿಟ್ಸ್ಗೆಲ್ಲ ಟೊಮೊಟೊ ಬೆಂದಿರುತ್ತೆ. ಸೊ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಸ್ವಲ್ಪ ಕೂಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಒಂದು ಚಿಕ್ಕ ಬಾಣಲೆ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಆಮೇಲೆ ಇವರೇ ಮಾಡ್ತಿರೋದು ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನೂ ಆಯ್ತಲ್ಲ ಅಲ್ಲಿ. ಸೊ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನಮ್ಮ ಅಕ್ಕ ಫ್ರೈ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ನೆಕ್ಸ್ಟು ಅದಕ್ಕೆ ಖಾರದ ಪುಡಿ ಹಾಕ್ತಿದ್ದಾಳೆ. ಅದು ಸ್ವಲ್ಪ ಬೇಯೋ ತನಕ ನಾನು ಇವಾಗ ಟೊಮೊಟೊ ತಣ್ಣಗಾಗಿರುತ್ತೆ. ಸೊ ಸಿಪ್ಪೆ ಎಲ್ಲ ತಗೊಂಡು ಅಲ್ವಾ, ನಮ್ಗೆ ಆ ಟಿಪ್ಸ್ ಹೇಳಿಲ್ಲ, ನೀವು ತಣ್ಣೀರಿಗೆ ಹಾಕೋಬಿಡಿ. ಸೊ ಅವಾಗ ಬೇಗ ತಣ್ಣಗಾಗುತ್ತೆ. ಸೊ ತಣ್ಣಗಾಗಿದೆ, ರುಬ್ಕೊಬಿಡ್ತೀನಿ.
ಸ್ವಲ್ಪನೂ ನೀರು ಹಾಕ್ಬೇಡಿ, ಸ್ವಲ್ಪನೂ ನೀರು ಹಾಕಿ ಹಾಗೇನು ರುಬ್ಕೊಳ್ಳಿ. ನಮ್ಮ ಮಕ್ಕಳು ಬೇಗ ಬೇಗ ಅಂತವಳೆ. ಸೊ ರುಬ್ಕೊಬಿಡೋಣ. ಸೊ ರುಬ್ಬಾಯಿತು. ರುಬ್ಬಾದ್ಮೇಲೆ ಆವಾಗಲೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ಈ ಟೊಮೆಟೊ ಪ್ಯೂರಿನ ಹಾಕಬೇಕು. ಟೊಮೆಟೊ ಕೆಚಪ್ಪು ಸಕ್ಕರೆ ಹಾಕಬೇಕು. ಒಂದು ನಿಮಿಷ ಟೊಮೆಟೊ ಕೆಚಪ್ ತೊಗೊಬರ್ಬೇಕು. ಅದು ಸೊ 1 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿ. ಸ್ಮೆಲ್ ಲೈಕ್ ಟೊಮೆಟೊ ವೆಜ್ ಥರ ಬರ್ತಿದೆ ಗಾಯ್ಸ್. ನಮ್ಮ ಅಕ್ಕಂಗೆ ಟೊಮೆಟೊ ಗೊಜ್ಜು ಮಾಡ್ತಿರೋ ಥರ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಅದು ಟೊಮೆಟೊ ಗೊಜ್ಜೆ. ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ತಾರೆ ಅಷ್ಟೇ. ತುಂಬ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ಸೊ 1 ಟೇಬಲ್ ಸ್ಪೂನ್ ಸಕ್ಕರೆನೂ ಹಾಕ್ಕೊಳ್ಳಿ. ಸಕ್ಕರೆನೂ ಹಾಕ್ಕೊಂಡು 2 ಮಿನಿಟ್ಸ್ ಅಷ್ಟೇ, ಏನು ಜಾಸ್ತಿ ಬೇಡ. ಸ್ಮೆಲ್ ಚೆನ್ನಾಗಿ ಬರ್ತಿದೆ ಗೈಸ್. ಆ್ಯಕ್ಚುಲಿ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಫುಲ್ ಹೈ ಫ್ಲೇಮ್, ಮೀಡಿಯಮ್ ಫ್ಲೇಮಲ್ಲಿ. ಸೊ ವಿಷಲ್ ಮತ್ತು ಬೆಳ್ಳು ತೆಗ್ದಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳಿ ಮೊದಲೇ. 2 ಅವರ್ಸ್ಗೆ ಇಷ್ಟ ಆಗಿದೆ. ಸೊ ಅದು ಕೈ ಕಂಡ್ಕೊಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಂಚ್ ಮಾಡಬೇಕು. ಸ್ವಲ್ಪ ಗಾಳಿ ಹೋಗುತ್ತೆ, ಹಿಂಗಾಗಿರುತ್ತೆ. ನಾವು ಆಲ್ರೆಡಿ ಇಟ್ಬೇಕಾದ್ರೆ ಎಷ್ಟಿತ್ತು ಅಂತ ನೀವೇ ನೋಡಿದರೆ. ಇವಾಗ ಅದು ಡಬಲ್ 3 ಸೈಜ್ ಆಗಿದೆ. ಸೊ ಅದನ್ನ ಸ್ವಲ್ಪ ನಾದ್ಕೊತಿದ್ದಾಳೆ. ಇದರಲ್ಲೇ 2 ಆಗುತ್ತೆ. ಇದರಲ್ಲೇ ನಾವು ಒಂದಕ್ಕೆ ಕಲಿಸಿಟ್ವಿ, ಅದು 2 ಆಗೋಷ್ಟಿದೆ ಪಿಜ್ಜಾ ಬೇಸು. ಸೊ ಹಿಂಗೆ ರೌಂಡ್ ಇಟ್ಕೊಂಡು ಲಟ್ಟಿಸ್ಕೋಬೇಕಲ್ಲ, ಈಗ ಲಟ್ಟಿಸ್ಕೋಬೇಕು ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು 2 ಕಡೆನೂ ಸ್ವಲ್ಪ ತುರ್ಕೊಂಡು. ಆ್ಯಕ್ಚುಲಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಫುಲ್ ಸಾಫ್ಟಾಗಿದೆ. ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ನಿಮಗೆ ಸಾಫ್ಟಾಗಿರಬೇಕು ಬೇಸ್ ಅಂತಂದರೆ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಮಾಡಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಂದಕ್ಕೆ ಇಟ್ಕೊಂಡಿದ್ದೀವಿ, ಅಷ್ಟು ಮಂದಿದೆ. ಚಪಾತಿ 2-3 ಹಾಕಿದ್ರೆ ಎಷ್ಟಾಗುತ್ತೆ ಅಷ್ಟಿದೆ. ಸೊ ಇದ್ರ ಮೇಲೆ ಇವಾಗ ಸಾಸ್. ಸೊ ನಮ್ಮ ಅಕ್ಕ ಈ ಪ್ಲೇಟ್ಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ಒಂದು ಚಿಕ್ಕ ಸ್ಪೂನ್ ತಗೊಂಡು ಪಿಜ್ಜಾ ಬೇಸ್ ಮೇಲೆ ಚುಚ್ಚುತ್ತಿದ್ದೆಲ್ಲ ಚಿಕ್ಕದಾಗಿ. ಸೊ ಈ ಥರ ಮಾಡೋದ್ರಿಂದ ಸಾಸ್ ಎಲ್ಲ ಒಳಗಡೆ ಇಳಿದು ಚೆನ್ನಾಗಿರುತ್ತೆ ಪಿಜ್ಜಾ ಬೇಸ್ ಅಂತ. ನೆಕ್ಸ್ಟು ಸ್ವಲ್ಪ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಅದನ್ನು ಇವಾಗ ಪಿಜ್ಜಾ ಬೇಸ್ ಮೇಲೆ ಸ್ಪ್ರೆಡ್ ಮಾಡೋಣ. ನಮ್ಮ ಅಕ್ಕ ಹೇಗೆ ಸ್ಪ್ರೆಡ್ ಮಾಡ್ತಿದ್ದಾಳೆ ನೋಡಿ, ಹಾಗೆ ಸ್ಪ್ರೆಡ್ ಮಾಡಿ. ಫಸ್ಟ್ ಸ್ಪ್ರೆಡ್ ಮಾಡು, ಬೇಕಾದ್ರೆ ಒಂದು ಸ್ವಲ್ಪ ಹಾಕು. ನೆಕ್ಸ್ಟ್ ನಮ್ಮ ಅಕ್ಕ ಹೆಂಗೆ ಮಾಡ್ತಿದ್ದಾಳೆ ಇವಾಗ ಹಂಗೆ ಮಾಡಿ ಸ್ಪ್ರೆಡ್ ಮಾಡಿ. ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಇವಳು ಅಡುಗೆ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟಿಂದ ಅಪ್ಲೋಡ್ ಮಾಡ್ತೀನಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ನೀವೇನಾದ್ರು ಬೇಕಿದ್ರೆ ಹೇಳಿ, ನಾನು ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಸ್ವಲ್ಪ ಚೀಸ್ ಹಾಕಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಅಕ್ಕ ಡಿಸೈನ್ ಮಾಡ್ತಿದ್ದಾಳೆ. ಅಂದರೆ ನಿಮ್ಗೆ ಯಾವ ಶೇಪ್ ಬೇಕು ಹಂಗೆ ಇಟ್ಕೊಳ್ಳಿ. ಇದಕ್ಕೆ ಫ್ರೈಡ್ ಚಿಕನ್ ಮತ್ತು ಫ್ರೈಡ್ ಪನ್ನೀರ್, ಆಮೇಲೆ ಜೋಳ, ಅದು ಆಮೇಲೆ ಸ್ವೀಟ್ ಕಾರ್ನ್, ಅದೇ ಸ್ವೀಟ್ ಕಾರ್ನು, ಫ್ರೈಡ್ ಮಶ್ರೂಮ್, ಇದನ್ನೆಲ್ಲ ಆ್ಯಡ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಸುಮ್ಮನೆ ಟ್ರೈ ಮಾಡೋಣ ಮನೇಲಿ ಅಂತ ಹೇಳಿ ಮಾಡಿರೋದು. ಕ್ಯಾಪ್ಸಿಕಮ್, ಟೊಮೊಟೊ ಆಯಿತು, ಎಲ್ಲ ಆಯಿತು. ಇವಾಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಚೀಸ್ ಹಾಕ್ಕೊಡ್ತೀವಿ. ಗೈಸ್ ನೋಡ್ತಿದ್ರೆ ತಿನ್ನೋ ಥರ ಫೀಲ್ ಆಗ್ತಿದೆ ಗೈಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡಿ ಬೇಕಾದ್ರೆ. ಎಷ್ಟೊತ್ತಿಗೆ ಬೇಗ ಬೇಗ ಆಗುತ್ತೋ, ಟೇಸ್ಟ್ ಹೇಗೆ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಒಂದು 10 ಮಿನಿಟ್ಸ್ ಫ್ರೀ ಹೀಟ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅಲ್ಲಿ ಆಲ್ರೆಡಿ ಸುಡ್ತಾ ಇರುತ್ತೆ. ಸೊ ಹರಸಾಹಸ ಮಾಡ್ತಿದ್ದೀವಿ ಹಾಕೋದಕ್ಕೆ. ಹುಷಾರಂತ. ಸೊ ಸುತ್ತಲೂ ಗ್ಯಾಪ್ ಇರಬೇಕು, ಆ ಥರ ನೋಡ್ಕೊಂಡು ಹಾಕೋದು. ಹುಷಾರು, ಕೈ ಸುಡ್ತಾ ಇರುತ್ತೆ ಈ ಟೈಮಲ್ಲಿ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ 20 to 25 ಮಿನಿಟ್ಸ್ ವೆಯ್ಟ್ ಮಾಡಿ. ಸೊ ಗೈಸ್, ಇವರೇ ಪಿಜ್ಜಾ ಪ್ರಿಪೇರ್ ಮಾಡ್ತಾ ಇರೋರು. ನಮ್ಮ ಅಕ್ಕ ನನಗೆ ಪಿಜ್ಜಾ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದೆ ಅಂತ ಹೇಳಿದ್ದಕ್ಕೆ ಅವಳು ಹೊರಗಡೆಯಿಂದ ತರಿಸ್ಬೇಡ, ಮನೆಯಲ್ಲೇ ಮಾಡೋಣ, ಹೊರಗಡೆಯಿಂದೆಲ್ಲ ಮೈದಾ ಹಾಕಿರ್ತಾರೆ, ಬೇಡ ಜಾಸ್ತಿ ಹಾಕಿದ್ರೆ ಅನ್ಹೆಲ್ತಿ, ಈ ಟೈಮಲ್ಲೆಲ್ಲ ಬೇಡ ಅಂದ್ಬಿಟ್ಟು ಅವಳೇ ಮಾಡ್ತಿದ್ದಾಳೆ.
ಸೊ ಅವಳಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲ ಗೈಸ್, ಇಬ್ಬರು ಸರ್ ಮಾಡ್ತಿರೋದು. ಏನೇ ರಿಸಲ್ಟ್ ಬಂದ್ರೂ ಇಬ್ಬರಿಗೆ ಹೇಳಿ, ಬೇಡಕ್ಕಿದ್ರು ಇಬ್ಬರಿಗೂ ಆಯ್ತು. ಸೊ ಇನ್ನೊಂದು 5 ಮಿನಿಟ್ಸಲ್ಲೆಲ್ಲ ಪಿಜ್ಜಾ ರೆಡಿ ಆಗುತ್ತೆ. ಸೊ ಆಮೇಲೆ ಟೇಸ್ಟ್ ಮಾಡಿ ಬಂದು ಹೇಳ್ತೀವಿ. ಆ್ಯಂಡ್ ಇವ್ರು ತುಂಬ ಚೆನ್ನಾಗಿ ತಿಂಡಿನೆಲ್ಲ ಮಾಡ್ತಾಳೆ. ಸೊ ಅವಳ ರೆಸಿಪೀಸ್ ಬೇಕಾದ್ರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ತಿಂಡಿಗಳಂತೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ರೆಸಿಪೀಸ್ ಬೇಕಾದರೆ ಹೇಳಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟಿಂದ ಅವ್ರ ಕೈಲಿ ಮಾಡಿಸ್ತೀನಿ. ಪಿಜ್ಜಾ ಇಸ್ ರೆಡಿ. ನೋಡಿ ಪಿಜ್ಜಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಚೀಸ್ ಎಲ್ಲ ಮೆಲ್ಟ್ ಆಗಿ ಪ್ಲಫಿಯಾಗಿ ಬಂದಿದೆ. ಸೊ ಬಿಸಿ ಇದ್ದಾಗಲೇ ಕಟ್ ಮಾಡಿಬಿಡಿ. ಬಿಸಿ ಇದ್ದಾಗ ತಿಂದ್ರೇ ಚೆಂದ ಪಿಜ್ಜಾ. ಸೊ ಆ್ಯಕ್ಚುಲಿ ಪಿಜ್ಜಾ ರೆಡಿ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಸೊ ವ್ಲಾಗ್ನ ಫೈನಲ್ ಪಾರ್ಟ್ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಪಿಜ್ಜಾ ಹೇಗೆ ಬಂದಿದೆ ಅಂತ ನೀವೇ ನೋಡಿರಲ್ಲ, ತುಂಬ ಫ್ಲಫಿಯಾಗಿ ಬಂದಿತ್ತು. ಸೀರಿಯಸ್ಲಿ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡ್ಬೋದು. ರೆಸ್ಟೋರೆಂಟ್ ಕೊಡೋದ್ರಲ್ಲಿ 80-90% ಆಲ್ಮೋಸ್ಟ್ ಬಂದಿತ್ತು. ಎಸ್ ಗೈಸ್, ತುಂಬ ಚೆನ್ನಾಗಿತ್ತು. ಬಟ್ ಎಕ್ಸ್ಪೆಕ್ಟ್ ಮಾಡಿದ ಥರನೇ ಚೆನ್ನಾಗಿತ್ತು ಗೈಸ್. ಪಿಜ್ಜಾ ಥರನೇ ಇತ್ತು. ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಒಂದ್ಸರಿ ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ಹೇಗೆ ಬಂತು ಅಂತ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.